ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಅಬೌಟ್ ಎಜುಕೇಷನ್. ಇವತ್ತು ನಾನು ವಿಜ್ಞಾನ ಮತ್ತು ಪರಿಸರ ಅಧ್ಯಯನ ಇಬ್ರಿಗೂ ಯೂಸ್ ಆಗಂಗೆ ಪೇಪರ್ 1 ಮತ್ತು ಪೇಪರ್ 2 ಇಬ್ರಿಗೂ ಯೂಸ್ ಆಗುತ್ತಿದ್ದು ಈ ಟಾಪಿಕ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಕ್ವೆಶ್ಚನ್, ಅಭಿಧಮನಿ ಸಸ್ಯಗಳಲ್ಲಿ ಜೈಲಮ್ ಅಂಗಾಂಶದ ಕಾರ್ಯವೆಂದರೆ ಜೈಲಮ್ ಏನು ಮಾಡುತ್ತೆ ಅಂತಂದರೆ ಫಸ್ಟ್ ಆಪ್ಷನ್ ನೀರಿನ ಸಾಗಾಣಿಕೆ ಮಾಡುತ್ತೆ. ಜೈಲಮ್ ನೀರಿನ ಸಾಗಾಣಿಕೆ ಮಾಡುತ್ತೆ. ನೆಕ್ಸ್ಟ್ ಕ್ವೆಶನ್, ಗಾಳಿಗೆ ತೆರೆದ ಸದಸ್ಯದ ಭಾಗಗಳಿಂದ ಆವಿಯ ರೂಪದಲ್ಲಿ ನೀರು ನಷ್ಟವಾಗುವ ಕ್ರಿಯೆ. ಇದಕ್ಕೆ ನಾವೇನು ಹೇಳ್ತೀವಿ? ಆಪ್ಷನ್ ಬಿ, ಬಾಷ್ಪ ವಿಸರ್ಜನೆ. ನೋಡಿ, ನಿಮಗೆ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸಲ್ಲಿ ನೀವು ನೋಡಿದ್ದೀರಾ, ಟ್ರಾನ್ಸ್ಪಿರೇಷನ್, ಗಟೇಷನ್ ಇದ್ರ ಬಗ್ಗೆ ಎಲ್ಲ ಕೇಳಿದ್ದಾರೆ. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಪೇಪರ್ 1 ಒಂದು ಸರಿ ಕೇಳಿದ್ದಾರೆ, ಪೇಪರ್ 2 ಒಂದು ಸರಿ ಕೇಳಿದ್ದಾರೆ. ಸೊ ಇದರಲ್ಲಿ ಕ್ವೆಶನ್ಸ್ ಕೇಳ್ತಾರೆ. ನೀವು 2022 ಕ್ವೆಶನ್ ಪೇಪರ್ ಒಂದ್ಸರಿ ಚೆಕ್ ಮಾಡಿ ನೋಡಿ, ಅದರಲ್ಲಿ ಈ ಟಾಪಿಕ್ ಬಗ್ಗೆ ಕ್ವೆಶನ್ಸ್ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವೆಶನ್, ವಿಲೀನಗೊಳ್ಳಬಲ್ಲ ದ್ಯುತಿ ಸಂಶ್ಲೇಷಣೆ ಉತ್ಪನ್ನಗಳ ಸಾಗಾಣಿಕೆಯ ಕ್ರಿಯೆ. ಇದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಆಪ್ಷನ್ ಎ, ವಸ್ತು ಸ್ಥಾನಾಂತರ. ನೆಕ್ಸ್ಟ್ ಕ್ವೆಶನ್, ರಕ್ತದ ಕಾರ್ಯ ಏನಿರುತ್ತೆ ಅಂದರೆ ಫಸ್ಟ್ ಆಪ್ಷನ್ ಏನಿದೆ, ಆಹಾರ ಸಾಗಾಣಿಕೆ ಮಾಡುತ್ತೆ. ಸೆಕೆಂಡ್ ಏನಿದೆ, ಆಮ್ಲಜನಕ ಸಾಗಾಣಿಕೆ ಕೂಡ ಮಾಡುತ್ತೆ. ಆಹಾರ ಸಾಗಾಣಿಕೆ, ಆಮ್ಲಜನಕದ ಸಾಗಾಣಿಕೆ. ಇನ್ನೊಂದು ಫೋರ್ತ್ ಆಪ್ಷನ್, ತ್ಯಾಜ್ಯ ವಸ್ತುಗಳ ಸಾಗಾಣಿಕೆ. ಸೊ ಆಪ್ಷನ್ ಡಿ 1, 2 ಮತ್ತು 4 ಇದು 3 ಕೂಡ ಸರಿಯಾಗಿದೆ. ನೆಕ್ಸ್ಟ್ ಕ್ವೆಶನ್, ಮಾನವನ ದೇಹದಲ್ಲಿರುವ ಮೂತ್ರಪಿಂಡಗಳು ಈ ಅಂಗವ್ಯೂಹದ ಭಾಗಗಳಾಗಿವೆ. ಯಾವುದು ಅಂದರೆ ಆಪ್ಷನ್ ಸಿ, ವಿಸರ್ಜನೆ. ನೆಕ್ಸ್ಟ್ ಕ್ವೆಶನ್, ಉಚ್ಚ ಮತ್ತು ನೀಚ ಅಭಿಧಮನಿಗಳು ರಕ್ತ ಸರಬರಾಜು ಮಾಡುವುದು. ಯಾವುದು ಇದಕ್ಕೆ ಸರಿಯಾದ ಉತ್ತರ? ಆಪ್ಷನ್ ಬಿ, ಜೀವಕೋಶಗಳಿಂದ ಹೃದಯಕ್ಕೆ ಉಚ್ಚ ಮತ್ತು ನೀಚ ಅಭಿಧಮನಿಗಳು ರಕ್ತ ಸರಬರಾಜು ಮಾಡುವುದು. ನೆಕ್ಸ್ಟ್ ಕ್ವೆಶನ್, ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವ ರಕ್ತದ ಘಟಕ ಯಾವುದು? ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವ ರಕ್ತದ ಘಟಕ ಆಪ್ಷನ್ ಸಿ, ಕಿರುತಟ್ಟೆ. ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವೆಶನ್, ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ 3 ಕೋಣೆಗಳ ಹೃದಯವಿದೆ? ನೋಡಿ, ಇದು ಒಂದು 2015 ಪ್ರತಿ ವರ್ಷ 1 ಕ್ವೆಶನ್ ಈ ಟಾಪಿಕ್ಕಿಂದ ಕೇಳ್ತಾರೆ. ಸೊ ಇವಾಗ ಎಷ್ಟು ಕೋಣೆಗಳಿದೆ, ಕಾಗೆಗೆ ಎಷ್ಟು ಕೋಣೆಗಳು, ಹಲ್ಲಿ, ಮೀನು, ಹುಲಿ ಯಾವುದ್ಯಾವುದು ಅಂತಂದ್ಬಿಟ್ಟು. ಸೊ ಇವಾಗ ಏನು ಕೊಡಲಿದ್ದಾರೆ? 3 ಕೋಣೆಗಳ ಹೃದಯವಿರುತ್ತೆ. ಯಾರಿಗೆ ಅಂದರೆ ಆಪ್ಷನ್ ಬಿ, ಹಲ್ಲಿ. ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಸಸ್ಯಗಳಲ್ಲಿ ಬೇರುಗಳಲ್ಲಿ ಪ್ರತಿಕ್ರಿಯೆಯ ವಿನ್ಯಾಸವು ಆಪ್ಷನ್ ಡಿ, ಬೆಳವಣಿಗೆಯನ್ನು ಆಧರಿಸಿದ ಮತ್ತು ಧನ ಜಲಾನುವರ್ತಕ. ಇದಕ್ಕೆ ಆಪ್ಷನ್ ಡಿ ರೈಟ್ ಆನ್ಸರ್. ಬೆಳವಣಿಗೆಯನ್ನು ಆಧರಿಸಿದ ಮತ್ತು ಧನ ಜಲಾನುವರ್ತಕ ಯಾವುದು? ಸಸ್ಯಗಳಲ್ಲಿ ಬೇರುಗಳಲ್ಲಿ ಪ್ರತಿಕ್ರಿಯೆಯ ವಿನ್ಯಾಸವು. ನೆಕ್ಸ್ಟ್ ಕ್ವೆಶನ್, ಉಪ್ಪಿನಲ್ಲಿ ಅಯೋಡಿನ್ ಬಳಕೆಯ ಅವಶ್ಯಕತೆ, ಇದರ ಪರಿಹಾರಕ್ಕಾಗಿ. ಆಪ್ಷನ್ ಬಿ, ಥೈರಾಕ್ಸಿನ್ ಸಮಸ್ಯೆ. ಇದಕ್ಕೆ ರೈಟ್ ಆನ್ಸರ್. ಇವಾಗ ಥೈರಾಯ್ಡ್ ಇರೋರಿಗೆ ಇದು ಗೊತ್ತಿರುತ್ತೆ. ಉಪ್ಪಿನಲ್ಲಿ ಅಯೋಡಿನ್ ಒಂದು ಡಿಫಿಷಿಯನ್ಸಿಯಿಂದ ಏನಾಗುತ್ತೆ? ಥೈರಾಯ್ಡ್ ಬರುತ್ತೆ. ಅಂದರೆ ಯಾವುದು? ಹೈಪೋಥೈರಾಯ್ಡಿಸಮ್. ನೆಕ್ಸ್ಟ್ ಕ್ವೆಶನ್, ಐಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುವುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅನುಮಸ್ತಿಷ್ಕ. ನೆಕ್ಸ್ಟ್ ಕ್ವೆಶನ್, ಹಣ್ಣುಗಳಲ್ಲಿ ಅತಿ ಹೆಚ್ಚಿನ ಸಾಂದ್ರತೆಯಲ್ಲಿರುವ ಹಾರ್ಮೋನ್ ಅಂದರೆ ಆಪ್ಷನ್ ಬಿ. ಇದಕ್ಕೆ ರೈಟ್ ಆನ್ಸರ್ ಏನು? ಸೈಟೋಕೈನಿನ್. ಅಂದರೆ ಸೈಟೋಕೈನಿನ್ಸ್ ಆರ್ ಪ್ರೆಸೆಂಟ್ ಇನ್ ಗ್ರೇಟರ್ ಕಾನ್ಸಂಟ್ರೇಷನ್ ಇನ್ ಯಂಗ್ ಫ್ರೂಟ್ಸ್ ಆ್ಯಂಡ್ ಸೀಡ್ಸ್ ಅಂತಂದ್ಬಿಟ್ಟು. ಸೀಡ್ಸಲ್ಲೂ ಕೂಡ ಇರುತ್ತೆ, ಫ್ರೂಟ್ಸಲ್ಲೂ ಕೂಡ ಇರುತ್ತೆ. ಯಾವುದು? ಸೈಟೋಕಿನಿನ್ಸ್. ನೆಕ್ಸ್ಟ್ ಕ್ವೆಶನ್, ನೆರಳಿನಲ್ಲಿರುವ ಆರೋಗ್ಯವಂತ ಸಸ್ಯ ಹೆಚ್ಚಿನ ಪರಿಮಾಣ ಉದ್ದವಾಗಿ ಬೆಳೆಯಲು ಕಾರಣವಾದ ಅಂಶ ಯಾವುದು ಅಂದರೆ ಆಪ್ಷನ್ ಎ, ಆಕ್ಸಿನ್. ಆಕ್ಸಿನ್ ಏನು ಮಾಡುತ್ತೆ? ಇದೊಂದು ಗ್ರೋತ್ ಹಾರ್ಮೋನ್. ಇದೇನಿದೆ ಇದೊಂದು ಗ್ರೋತ್ ಹಾರ್ಮೋನ್. ಪ್ಲ್ಯಾಂಟ್ಸ್ ಏನು ಮಾಡುತ್ತೆ? ಇದನ್ನು ರಿಲೀಸ್ ಮಾಡುತ್ತೆ. ಮತ್ತು ಇದರಿಂದ ಏನಾಗುತ್ತೆ? ಸೆಲ್ ಡಿವಿಷನ್ ಆಗುತ್ತೆ, ಮತ್ತು ಸ್ಟೆಮ್ ಮತ್ತು ರೂಟ್ ಗ್ರೋತ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುವುದು ಯಾವುದು ಅಂದರೆ ಆಪ್ಷನ್ ಸಿ, ಮೆಡುಲಾ. ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ರಕ್ತ ಪರಿಚಲನೆ, ಉಸಿರಾಟ ಗತಿಯನ್ನು ಹೆಚ್ಚಿಸಿ ಪರಿಸ್ಥಿತಿಗೆ ದೇಹವನ್ನು ಸ್ಥಿಗ್ಧಗೊಳಿಸುವ ಹಾರ್ಮೋನ್
ಯಾವುದು? ರಕ್ತ ಪರಿಚಲನೆ ಉಸಿರಾಟ ಗತಿಯನ್ನು ಹೆಚ್ಚಿಸಿ ಪರಿಸ್ಥಿತಿಗೆ ದೇಹವನ್ನು ಸ್ಥಿತಗೊಳಿಸುವ ಹಾರ್ಮೋನ್ ಯಾವುದು ಅಂದರೆ ಆಪ್ಷನ್ ಬಿ ಅಡ್ರಿನಲಿನ್. ಆಪ್ಷನ್ ಬಿ ಅಡ್ರಿನಲಿನ್ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಮಾನವನ ದೇಹದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದು? ಅಂದರೆ ಆಪ್ಷನ್ ಸಿ ಅಡ್ರಿನಲಿನ್ ಇದಕ್ಕೆ ರೈಟ್ ಆನ್ಸರ್. ಯಾವುದು? ಮಾನವನ ದೇಹದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದು ಅಂದರೆ ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಈ ಕೆಳಗಿನವುಗಳಲ್ಲಿ ಹೊಂದಿಕೆಯಾಗದ ಜೋಡಿ ಯಾವುದು? ಅಂದರೆ ಆಪ್ಷನ್ ಎ ಅಡ್ರಿನಲಿನ್ ಮತ್ತು ಪಿಟ್ಯೂಟರಿ ಗ್ರಂಥಿ ಯಾವುದು ಹೊಂದಿಕೆಯಾಗದ ಜೋಡಿ ಅಂತ ಕೇಳಿದ್ದಾರೆ. ಸೆಕೆಂಡ್ ಆಪ್ಷನ್ ನೋಡಿ, ಟೆಸ್ಟೋಸ್ಟಿರಾನ್ ವೃಷಣ. ಥರ್ಡ್ ಇನ್ಸುಲಿನ್ ಮೇದೋ ಜೀರಕ ಗ್ರಂಥಿ. ಮೇದೋ ಜೀರಕ ಗ್ರಂಥಿ ಇನ್ಸುಲಿನ್. ಆಪ್ಷನ್ ಡಿ ಥೈರಾಕ್ಸಿನ್ ಥೈರಾಯ್ಡ್ ಗ್ರಂಥಿ. ಸೊ ಆಪ್ಷನ್ ಎ ಏನಿದೆ ಅಡ್ರಿನಲಿನ್ ಪಿಟ್ಯೂಟರಿ ಗ್ರಂಥಿ ಅಂತ ಇದೆ, ಇದು ರಾಂಗ್. ನೆಕ್ಸ್ಟ್ ಕ್ವೆಶನ್, ಐಚ್ಛಿಕ ಕ್ರಿಯೆಗಳ ನಿಖರತೆ ಮತ್ತು ದೇಹದ ಭಂಗಿ ಹಾಗೂ ಸಮತೋಲನವನ್ನು ಕಾಪಾಡಲು ಕಾರಣವಾದ ಮಾನವನ ಮಿದುಳಿನ ಭಾಗ ಯಾವುದು? ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅನುಮಸ್ತಿಷ್ಕ ಇದಕ್ಕೆ ರೈಟ್ ಆನ್ಸರ್, ಅನುಮಸ್ತಿಷ್ಕ. ನೆಕ್ಸ್ಟ್ ಕ್ವೆಶನ್, ಈ ಕೆಳಗಿನವುಗಳಲ್ಲಿ ಹಿಮ್ಮೆದುಳಿನ ಕಾರ್ಯ ಏನು? ಅಂದರೆ ಆಪ್ಷನ್ ಡಿ ಚಲನೆ ಇದಕ್ಕೆ ರೈಟ್ ಆನ್ಸರ್. ಹಿಮ್ಮೆದುಳಿನ ಕಾರ್ಯ ಏನು? ಚಲನೆ. ನೆಕ್ಸ್ಟ್ ಕ್ವೆಶನ್, ಆಲೋಚನೆಗೆ ಸಂಬಂಧಿಸಿದ ಮಿದುಳಿನ ಭಾಗ ಯಾವುದು? ಅಂದರೆ ಆಪ್ಷನ್ ಎ ಮಹಾಮಸ್ತಿಷ್ಕ. ಆಲೋಚನೆಗೆ ಸಂಬಂಧಿಸಿದ ಮಿದುಳಿನ ಭಾಗ ಮಹಾಮಸ್ತಿಷ್ಕ. ನೋಡಿ 10th ಸ್ಟ್ಯಾಂಡರ್ಡ್ದು ಬ್ರೈನ್ ಮತ್ತು ನರ್ವ್ ಇದ್ರ ಬಗ್ಗೆ ನೀವು ಸ್ವಲ್ಪ ಡೀಟೇಲಾಗಿ ಈ ಡಯಾಗ್ರಾಮ್ಸ್ ಬಗ್ಗೆ ಡೀಟೇಲಾಗಿ ನೋಡ್ಕೊಳ್ಳಿ. ಹಾರ್ಟ್, ಹ್ಯೂಮನ್ ಹಾರ್ಟ್ ಇದೆಲ್ಲ ಡೀಟೇಲಾಗಿ ನೋಡ್ಕೋಬೇಕು. ಒಂದು ಪಾರ್ಟ್ಸ್ ಯಾವ್ದ್ಯಾವುದು, ಲೆಫ್ಟ್ ಅಥವಾ ರೈಟ್ ಆರ್ಟಿಕಲ್, ಲೆಫ್ಟ್ ವೆಂಟ್ರಿಕಲ್, ಇದರಲ್ಲಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಈ ಡಯಾಗ್ರಾಮ್ಸ್ ಡೀಟೇಲಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್, ಹೈಪೋಥಲಾಮಸ್ ಈ ಕಾರ್ಯನಿರ್ವಹಿಸುವುದು? ಆಪ್ಷನ್ ಎ ನಿದ್ರೆ. ಹೈಪೋಥಲಾಮಸ್ ಈ ಕಾರ್ಯವನ್ನು ನಿರ್ವಹಿಸುವುದು ಯಾವುದು? ನಿದ್ರೆ. ಇವಾಗ ಅಕಸ್ಮಾತ್ ನಿಮಗೆ ಇಂಗ್ಲೀಷಲ್ಲಿ ಫಂಕ್ಷನ್ಸ್ ಆಫ್ ಹೈಪೋಥಲಾಮಸ್ ಅಂತ ಕೇಳಿದ್ರೆ ಇದು ಏನೇನು ಮಾಡುತ್ತೆ ಹೈಪೋಥಲಾಮಸ್ ಅಂತಂದರೆ, ಇಟ್ ಹೆಲ್ಪ್ಸ್ ಟು ಮ್ಯಾನೇಜ್ ಯುವರ್ ಬಾಡಿ ಟೆಂಪ್ರೇಚರ್ ಆಗಿರಲಿ, ಹಂಗರ್ ಆಗಿರಲಿ, ಥರ್ಸ್ಟ್ ಆಗಿರಲಿ, ಮೂಡ್ ಆಗಿರಲಿ, ಅಥವಾ ಸೆಕ್ಸ್ ಡ್ರೈವ್ ಆಗಿರಲಿ, ಬ್ಲಡ್ ಪ್ರೆಷರ್ ಮತ್ತು ಸ್ಲೀಪ್ ಇದೆಲ್ಲ ಏನಿರುತ್ತೆ ಹೈಪೋಥಲಾಮಸ್ ಮ್ಯಾನೇಜ್ ಮಾಡುತ್ತೆ. ನೆಕ್ಸ್ಟ್ ಕ್ವೆಶನ್, ಉಸಿರಾಟವನ್ನು ನಿಯಂತ್ರಿಸುವ ನರವ್ಯೂಹದ ಭಾಗ ಅಂದರೆ ಇಟ್ ಪಾರ್ಟ್ ಆಫ್ ಅ ಬ್ರೈನ್ ಯಾವುದೋ ಒಂದು ರೆಸ್ಪಿರೇಷನ್ನ ಏನು ಮಾಡುತ್ತೆ, ಒಂದು ರೆಸ್ಪಿರೇಷನ್ನ ಫ್ರೀಕ್ವೆನ್ಸಿನ ಕಂಟ್ರೋಲ್ ಮಾಡುತ್ತೆ ಯಾವುದು ಅಂತಂದರೆ ಆಪ್ಷನ್ ಸಿ ಪಾನ್ಸ್ ಇದಕ್ಕೆ ರೈಟ್ ಆನ್ಸರ್. ಏನು ಮಾಡುತ್ತೆ ಅಂತಂದರೆ ಪಾನ್ಸ್ ಏನು ಮಾಡುತ್ತೆ, PONS ಪಾನ್ಸ್ ಏನು ಮಾಡುತ್ತೆ ಅಂದರೆ ಇದು ಟ್ರಾನ್ಸ್ಫರ್ ಮಾಡುತ್ತೆ ಏನು ಇನ್ಫಾರ್ಮೇಷನ್, ಒಂದು ಸೆರೆಬೆಲ್ಲಮ್ ಇಂದ ಮೋಟರ್ ಕಾರ್ಟೆಕ್ಸ್ಟ್ ಇಂದ ಏನು ಇನ್ಫಾರ್ಮೇಷನ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನೊಂದು ಏನು ಮಾಡುತ್ತೆ, ಇಟ್ ಕಂಟ್ರೋಲ್ಸ್ ದ ಫ್ರೀಕ್ವೆನ್ಸಿ ಆಫ್ ದ ರೆಸ್ಪಿರೇಷನ್. ನೆಕ್ಸ್ಟ್ ಕ್ವೆಶನ್, ಪರಾವರ್ತಿಕ ಚಾಪದ ಭಾಗಗಳು ಕ್ರಮಬದ್ಧವಾಗಿ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಗ್ರಾಹಕ, ಜ್ಞಾನವಾಹಿ, ನರ ಸಂಬಂಧ, ಕಲ್ಪಿಸುವ, ನರಕ್ರಿಯಾವಾಹಿ, ನರ ಕಾರ್ಯನಿರ್ವಾಹಕ. ಇದು 4 ಇದೆ, ಈ ಆರ್ಡರಲ್ಲೇ ಬರುತ್ತೆ. ನೆಕ್ಸ್ಟ್ ಕ್ವೆಶನ್, ಪರಾವರ್ತಿಕ ಚಾಪದ ಈ ಭಾಗವು ಪ್ರತಿಕ್ರಿಯೆಯನ್ನು ಉಂಟು ಮಾಡುವುದು ಯಾವುದು? ಇದಕ್ಕೆ ಸರಿಯಾದ ಆಪ್ಷನ್ ಡಿ ಕಾರ್ಯನಿರ್ವಾಹಕ. ಪರಾವರ್ತಿಕ ಚಾಪದ ಈ ಭಾಗದ ಪ್ರತಿಕ್ರಿಯೆಯನ್ನು ಉಂಟು ಮಾಡುವುದು ಯಾವುದು? ಕಾರ್ಯನಿರ್ವಾಹಕ. ನೆಕ್ಸ್ಟ್ ಕ್ವೆಶನ್, 2 ನ್ಯೂರಾನ್ಗಳ ನಡುವಿನ ಪ್ರದೇಶ ಇದಕ್ಕೆ ಸರಿಯಾದ ಉತ್ತರ ಸಿನಾಪ್ಸ್ ಅಥವಾ ಸೈನಾಪ್ಸ್ ಯಾವುದು? ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್. 2 ನ್ಯೂರಾನ್ಗಳ ನಡುವಿನ ಪ್ರದೇಶ. ನೆಕ್ಸ್ಟ್ ಕ್ವೆಶನ್, ಪ್ರಜನನ ಕೋಶಗಳು ಒಂದೇ ಪ್ರತಿ ವಂಶವಾಹಿಗಳನ್ನು ಹೊಂದಿರುತ್ತವೆ ಏಕೆಂದರೆ ಇದರಿಂದ ಇದಕ್ಕೆ ಆಪ್ಷನ್ ಬಿ ರೈಟ್ ಆನ್ಸರ್. ಆಪ್ಷನ್ ಬಿ ಪೀಳಿಗೆಯಲ್ಲಿನ ವರ್ಣತಂತುಗಳ ಸಂಖ್ಯೆಯಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಳ್ಳುತ್ತದೆ. ನೆಕ್ಸ್ಟ್ ಕ್ವೆಶನ್,
ಹೂವಿನ ಈ ಭಾಗವು ಮುಂದಿನ ಹಂತದ ಬೆಳವಣಿಗೆಯ ಸಂದರ್ಭದಲ್ಲಿ ಹಣ್ಣಾಗಿ ಪರಿವರ್ತನೆಗೊಳ್ಳುತ್ತದೆ. ಯಾವುದು ಅಂತಂದರೆ ಯಾವ ಭಾಗ? ಆಪ್ಷನ್ ಬಿ ಅಂಡಾಶಯ. ಇದಕ್ಕೆ ರೈಟ್ ಆನ್ಸರ್. ನೋಡಿ ಫ್ರೆಂಡ್ಸ್, ಹೈಬಿಸ್ಕಸ್ ಫ್ಲವರ್ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಹೈಬಿಸ್ಕಸ್ ಫ್ಲವರ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಡಯಾಗ್ರಾಮಲ್ಲಿ ಪಾರ್ಟ್ಸ್ ಯಾವ್ದ್ಯಾವುದು ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವೆಶನ್. ಪುರುಷರಲ್ಲಿ ಪ್ರೌಢಾವಸ್ಥೆಯ ಲಕ್ಷಣಗಳನ್ನು ನಿಯಂತ್ರಿಸುವ ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡುವ ಭಾಗ ಯಾವುದು? ಅಂದರೆ ಆಪ್ಷನ್ ಡಿ ವೃಷ್ಣಗಳು. ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವೆಶನ್. ಈ ಕೆಳಗಿನವುಗಳಲ್ಲಿ ಯಾವ ರಚನೆಯ ಗರ್ಭಕೋಶದಲ್ಲಿ ಬೆಳೆಯುತ್ತಿರುವ ಭ್ರೂಣವನ್ನು ತಾಯಿಯ ರಕ್ತದೊಂದಿಗೆ ಸಂಪರ್ಕಿಸುತ್ತದೆ? ಆಪ್ಷನ್ ಸಿ ಪ್ಲಾಸೆಂಟಾ. ಇದಕ್ಕೆ ರೈಟ್ ಆನ್ಸರ್. ನಾನು ಇದು ಸೇಮ್ ಕ್ವೆಶನ್ಸ್ ನಿಮಗೆ ಇಂಗ್ಲೀಷಲ್ಲೂ ಕೂಡ ಕೊಟ್ಟಿದ್ದೀನಿ, ಇಂಗ್ಲೀಷ್ ಮೀಡಿಯಮಲ್ಲಿ. ಸೊ ಇದು ರಿಪ್ರೊಡಕ್ಷನ್ ಚಾಪ್ಟರಿಂದ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವೆಶನ್. ವೀರ್ಯಾಣುಗಳಿಗೆ ಪೋಷಣೆಯನ್ನು ಒದಗಿಸುವ ಮತ್ತು ಅವುಗಳು ಚಲಿಸಲು ಸಹಕಾರಿಯಾಗುವ ದ್ರವವನ್ನು ಸ್ರವಿಸುವ ಗಂಡು ಸಂತಾನೋತ್ಪತ್ತಿಯ ಭಾಗ ಯಾವುದು ಇದಕ್ಕೆ ಅಂತಂದರೆ ಆಪ್ಷನ್ ಬಿ ಪ್ರೋಸ್ಟೇಟ್ ಗ್ರಂಥಿ. ನೆಕ್ಸ್ಟ್ ಕ್ವೆಶನ್. ಈ ಪ್ರಕ್ರಿಯೆಯು ಅಂಡವು ಫಲಿತಗೊಂಡ ಬಳಿಕ ನಡೆಯುವುದಿಲ್ಲ. ಅಂದರೆ ಇದರಲ್ಲಿ ಆಪ್ಷನ್ ಡಿ ನೋಡಿ, ಋತುಚಕ್ರವನ್ನು ಮುಂದುವರಿಸುತ್ತದೆ ಅಂತ. ನೆಕ್ಸ್ಟ್ ಕ್ವೆಶನ್. ಈ ಕೆಳಗಿನವುಗಳಲ್ಲಿ ಯಾವುದು ಮನುಷ್ಯರಲ್ಲಿ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಭಾಗವಲ್ಲ ಅಂತ ಕೇಳಿದ್ದಾರೆ. ಫಸ್ಟ್ ಏನಿದೆ ನೋಡಿ, ಅಂಡಾಶಯ. ಸೆಕೆಂಡ್ ಗರ್ಭಕೋಶ. ನೆಕ್ಸ್ಟ್ ಥರ್ಡ್ ಏನಿದೆ ವೀರ್ಯನಾಳ. ಫೋರ್ತ್ ಅಂಡನಾಳ. ಇದರಲ್ಲಿ ಆಪ್ಷನ್ ಸಿ ವೀರ್ಯನಾಳ ಇದೆಯಲ್ಲ, ಇದು ಅಲ್ಲ, ಭಾಗವಲ್ಲ, ಒಂದು ಹೆಣ್ಣು ಸಂತಾನೋತ್ಪತ್ತಿಯ ಭಾಗವಲ್ಲ. ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ಹೂವಿನಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಪ್ರಕ್ರಿಯೆ ಜರುಗುವಾಗ ಕಂಡುಬರುವ ಸರಿಯಾದ ಹಂತಗಳು. ನೋಡಿ, ಇವಾಗ 4 ಆಪ್ಷನ್ ಕೊಟ್ಟಾಗ 100% ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಪರ್ಫೆಕ್ಟ್ ಆಗಿಬಿಡಿ. ಒಂದು ಹೂವಿನಲ್ಲಿ ಲೈಂಗಿಕ ಸಂತಾನೋತ್ಪತ್ತಿಯಾಗುವ ಪ್ರಕ್ರಿಯೆ ಯಾವುದು ಅಂದರೆ ಆಪ್ಷನ್ ಎ ಪರಾಗಸ್ಪರ್ಶ. ನೆಕ್ಸ್ಟ್ ನಿಷೇಚನ, ಅದಾದಮೇಲೆ ಭ್ರೂಣ, ಅದಾದಮೇಲೆ ಬೀಜ. ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ಬೀಜವು ಮೊಳಕೆಯೊಡೆಯುವಾಗ ಬೇರಾಗಿ ಬೆಳೆಯುವ ಸಸ್ಯ ಬೀಜದ ಭಾಗ ಯಾವುದು? ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಪ್ರಥಮ ಮೂಲ. ನೆಕ್ಸ್ಟ್ ಕ್ವೆಶನ್. ಇವುಗಳಲ್ಲಿ ಬ್ಯಾಕ್ಟೀರಿಯಾಗಳಿಂದ ಹರಡುವ ಲೈಂಗಿಕ ರೋಗಗಳೆಂದರೆ ಯಾವುದು? ಅಂದರೆ ಆಪ್ಷನ್ ಡಿ ಗೊನೋರಿಯಾ ಮತ್ತು ಸಿಫಿಲಿಸ್. ಇವಾಗ ಫಸ್ಟ್ ಆಪ್ಷನಲ್ಲಿ ಏನಿದೆ, ಸಿಫಿಲಿಸ್ ಮತ್ತು ಪ್ರಜನನಾಂಗಗಳ ಮೇಲಿನ ಗುಳ್ಳೆಗಳು. ಇವಾಗ ಥರ್ಡ್ ಆಪ್ಷನಲ್ಲಿ ನೀವು ಪ್ರಜನಾಂಗಗಳ ಮೇಲಿನ ಗುಳ್ಳೆಗಳು ಮತ್ತು ಏಡ್ಸ್ ಅಂತ ಇದೆ. ಏಡ್ಸ್ ಅಂತ ನೋಡಿದ ತಕ್ಷಣ ನೀವು ಓಕೆ ಅಂತ ಹಾಕ್ಬಿಡ್ತೀರಾ. ಸೊ ಏಡ್ಸ್ ಕೂಡ ಒಂದು ಏನಿದೆ, ಅದು ಕೂಡ ಒಂದು ಲೈಂಗಿಕ ರೋಗಗಳಿಂದ ಹರಡುವ ಒಂದು ರೋಗ, ಅದು ಕೂಡ ಏಡ್ಸ್. ಇನ್ನೊಂದು ಯಾವುದದು ಅಂದರೆ ಏಡ್ಸ್ ಆಗಿರಲಿ, ಗೊನೇರಿಯಾ ಆಗಿರಲಿ, ಸಿಫಿಲಿಸ್, ಇನ್ನೊಂದು ಹೆಪಟೈಟಿಸ್ ಬಿ ಅಂತ ಬರುತ್ತೆ, ಕ್ಲಾಮಿಡಯೋಸಿಸ್ ಅಂತ ಬರುತ್ತೆ. ಇದು ಕೂಡ ಒಂದು ಲೈಂಗಿಕ ರೋಗಗಳು, ಹರಡುವ ರೋಗಗಳು. ಇವಾಗ ಕ್ವಶನಲ್ಲಿ ನಿಮಗೆ ಬ್ಯಾಕ್ಟೀರಿಯಾದಿಂದ ಅಂತ ಕೊಟ್ಟಿದ್ದಾರೆ. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಕೊಟ್ಟರು ಕೊಡ್ಬೋದು, ಇಲ್ಲಾಂದ್ರೂ ಇಲ್ಲ. ಆದರೆ ಬರೀ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ಕೊಟ್ಟಿರ್ತಾರೆ. ನೆಕ್ಸ್ಟ್ ಕ್ವೆಶನ್. ಹೂವಿನ ಹೆಣ್ಣು ಭಾಗವು ಒಳಗೊಂಡಿರುವ ರಚನೆಗಳು. ಇದೇ ರೀತಿ ನಿಮಗೆ ಹೂವಿನ ಗಂಡು ಭಾಗವು ಒಳಗೊಂಡಿರುವ ರಚನೆಗಳು ಕೇಳ್ತಾರೆ. ಸೊ ಇವಾಗ ಹೆಣ್ಣಿನ ಭಾಗವು ಯಾವುದು ಅಂದರೆ ಫಸ್ಟ್ ಆಪ್ಷನ್ ಶಲಾಕಾಗ್ರ, ಇದು ಕರೆಕ್ಟ್. ಸೆಕೆಂಡ್ ಇದೆಯಲ್ಲ, ಅದು ಇರೋದಿಲ್ಲ, ಪರಾಗ ರೇಣು ಇರೋದಿಲ್ಲ. ಥರ್ಡ್ ಅಂಡಾಶಯ. ಫೋರ್ತ್ ಶಲಾಕ ನಳಿಕೆ. ಇದಕ್ಕೆ ಆಪ್ಷನ್ 1, 3 ಮತ್ತು 4. ಇದು 3 ಏನಿದೆ ಹೂವಿನ ಹೆಣ್ಣಿನ ಭಾಗದ. ನೆಕ್ಸ್ಟ್ ಕ್ವೆಶನ್. ಹೂವಿನಲ್ಲಿ ಗಂಡು ಲಿಂಗಾಣುಗಳನ್ನು ಹೊಂದಿರುವ ಭಾಗ. ಇದಕ್ಕೆ ಆಪ್ಷನ್ ಬಿ ಪರಾಗಕೋಶಗಳು. ರೈಟ್ ಆನ್ಸರ್, ಪರಾಗಕೋಶಗಳು. ನೆಕ್ಸ್ಟ್ ಕ್ವೆಶನ್. ಇವುಗಳಲ್ಲಿ ಹದಿಹರೆಯದ ಹಂತದಲ್ಲಿ ಹುಡುಗರಲ್ಲಿ ಉಂಟಾಗುವ ಬದಲಾವಣೆಗಳು ಅಲ್ಲ ಅಂತ ಕೇಳಿದ್ದಾರೆ. ಬದಲಾವಣೆಗಳು ಅಲ್ಲ. ಫಸ್ಟ್ ಏನಿದೆ, ಧ್ವನಿ ಗಡಸಾಗುವುದು, ಇದು ಬದಲಾವಣೆ ಆಗುತ್ತೆ. ಫಸ್ಟ್ ಆಪ್ಷನ್ ಕರೆಕ್ಟ್ ಆಗಿದೆ. ಸೆಕೆಂಡ್ ಏನಿದೆ, ಕಂಕುಳ ಮತ್ತು ಜನನಾಂಗ
ಗಳಂಥ ಭಾಗಗಳಲ್ಲಿ ಕೂದಲು ಬೆಳೆಯೋದು ಇದು ಆಗುತ್ತೆ. ಥರ್ಡ್ ಏನಿದೆ, ಮುಖದ ಮೇಲೆ ಮೊಡವೆಗಳು ಕಾಣಿಸಿಕೊಳ್ಳುವುದು, ಅದು ಕರೆಕ್ಟ್. ಆಪ್ಷನ್ ಡಿ ಇದಕ್ಕೆ ಇದು ಆಗೋದಿಲ್ಲ. ಆಪ್ಷನ್ ಡಿ ಇದಕ್ಕೆ ಆನ್ಸರ್. ಹಾಲು ಹಲ್ಲುಗಳು ಉದುರಿ ಹೊಸ ಹಲ್ಲುಗಳು ಬರುವುದು. ನೆಕ್ಸ್ಟ್ ಕ್ವೆಶನ್, ಬೆಳೆಯುತ್ತಿರುವ ಭ್ರೂಣವನ್ನು ಸ್ವೀಕರಿಸಲು ಮತ್ತು ಪೋಷಿಸಲು ಪ್ರತಿ ತಿಂಗಳು ತಯಾರಿ ಮಾಡಿಕೊಳ್ಳುವ ಹೆಣ್ಣು ಸಂತಾನೋತ್ಪತ್ತಿಯ ಭಾಗ. ಫಸ್ಟ್ ಆಪ್ಷನ್ ಅಂಡಾಶಯ, ಸೆಕೆಂಡ್ ಗರ್ಭಕೋಶ, ಥರ್ಡ್ ಫೆಲೋಪಿಯನ್ ನಾಳ, ಡಿ ಯೋನಿ. ಸೊ ಸೆಕೆಂಡ್ ಆಪ್ಷನ್ ಇದಕ್ಕೆ ಗರ್ಭಕೋಶ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವೆಶನ್, ಈ ಕೆಳಗಿನವುಗಳಲ್ಲಿ ಕೇಸರ ಮತ್ತು ಶಲಾಕಗಳೆರಡನ್ನು ಹೊಂದಿರುವ ಹೂವನ್ನು ಬಿಡುವ ಸಸ್ಯ ಯಾವುದು ಅಂದರೆ ಆಪ್ಷನ್ ಬಿ ಸಾಸಿವೆ ಇದಕ್ಕೆ ಸರಿಯಾದ ಉತ್ತರ. ಕಲ್ಲಂಗಡಿ, ಪಪ್ಪಾಯ, ಬೂದು ಕುಂಬಳ ಇದೆಲ್ಲ ಅಲ್ಲ. ಆಪ್ಷನ್ ಬಿ ಸಾಸಿವೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಒಂದು ಹೂವಿನ ಕೇಸರವು ಅದೇ ಹೂವಿನ ಶಲಾಕಾಗ್ರದ ಮೇಲೆ ಬಿದ್ದರೆ ಆ ಕ್ರಿಯೆಯನ್ನು ಹೀಗೆನ್ನುವರು. ನಾವೇನು ಹೇಳ್ತೀವಿ ಇದಕ್ಕೆ? ಸ್ವಕೀಯ ಪರಾಗಸ್ಪರ್ಶ. ಈ ಪರಾಗಸ್ಪರ್ಶ ನೋಡಿ ಇಂಪಾರ್ಟೆಂಟ್. ಪಾಲಿನೇಷನ್ ಬೈ ವಿಂಡ್ ಆಗಿರಲಿ, ಪಾಲಿನೇಷನ್, ಸೆಲ್ಫ್ ಪಾಲಿನೇಷನ್, ಕ್ರಾಸ್ ಪಾಲಿನೇಷನ್, ಇದು ಇಂಪಾರ್ಟೆಂಟ್. ಏನಕ್ಕೆ ಅಂದರೆ ನಿಮಗೆ 2019 ಕ್ವೆಶನ್ ಪೇಪರಲ್ಲಿ ಕೇಳಿದರು, ಇದು ಪೇಪರ್ 1ನಲ್ಲಿ ಕೇಳಿದರು. ನೆಕ್ಸ್ಟ್ ಕ್ವೆಶನ್, ಪರಾಗಕೋಶವು ಈ ಕೆಳಗಿನವುಗಳನ್ನು ಹೊಂದಿದೆ ಯಾವುದು ಅಂದರೆ ಆಪ್ಷನ್ ಡಿ ಪರಾಗ ರೇಣುಗಳು ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಈ ಕೆಳಗಿನವುಗಳಲ್ಲಿ ಲೈಂಗಿಕ ಕ್ರಿಯೆಯಿಂದ ಹರಡುವ ಸೋಂಕು ಯಾವುದು ಅಂದರೆ ಆಪ್ಷನ್ ಡಿ ಸಿಫಿಲಿಸ್. ನೋಡಿ ಫ್ರೆಂಡ್ಸ್, ನೀವು 2024 ಕ್ವೆಶನ್ ಪೇಪರ್ ನೋಡಿದ್ರೆ ಹೇಗಿತ್ತು ಅಂತಂದರೆ ನಿಮಗೆ ರೀಪ್ರೊಡಕ್ಷನ್ ಬಗ್ಗೆ ಕ್ವೆಶನ್ಸ್ ಕೇಳಿದ್ದಾರೆ. ಇನ್ನೊಂದು ಡೈವರ್ಸಿಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಇದರ ಬಗ್ಗೆ ಕ್ಲಾಸ್ 10th ರೀಪ್ರೊಡಕ್ಷನ್ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಓದ್ಕೊಳ್ಳಿ.